ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ತ್ರಿವಿಲ್ ಸೀನು. ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಶಾ ಫೌಂಡೇಶನ್ ನೋಡೋದಕ್ಕೆ ಒಂದು ಸರಿ ಹೋಗಿ ಭೇಟಿ ನೀಡೋಣ ಬನ್ನಿ. ಯಾವ ಥರ ಪ್ರಕೃತಿಯ ನಡುವೆ ಪರಮಾತ್ಮನ ಒಂದು ಸಮ್ಮಿಲನದ ಒಂದು ದೃಶ್ಯ ಇಲ್ಲಿ ನೋಡೋದಕ್ಕೆ ಬಹಳ ಅದ್ಭುತವಾಗಿದೆ. ಸೊ ಇಲ್ಲಿ ನೋಡ್ಬೋದು, ನಾವು 3 ಕಿಲೋಮೀಟರ್ಸ್ ದೂರದಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಮುಂದೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಹೋಗೋಕ್ಕೆ ಮುಂಚೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಹೋಗಬೇಕು. ಓಂ ನಮಃ ಶಿವಾಯ್. ಶ್ರೀ ಸದ್ಗುರು ಈಶಾ ಫೌಂಡೇಶನ್, ಕರ್ನಾಟಕ. ಈ ವಿಡಿಯೋ ನೋಡ್ತಿರೋಂಥ ಪ್ರತಿಯೊಬ್ಬ ಶಿವನ ಭಕ್ತರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಶ್ರೀ ಮಹಾಶಿವನ ಕೃಪೆಗೆ ಪಾತ್ರರಾಗಬೇಕು. ಹಾಗೂ ನಮ್ಮ ಮೇಲೆ ಒಂದು ಚಿಕ್ಕದಾಗಿ ಧೈರ್ಯಿಸಿ ಸಬ್ಸ್ಕ್ರೈಬ್ ಮಾಡಬೇಕು. ಮಹಾಶಿವನ ಭಕ್ತರು ಅಂತೆಲ್ಲ ಸಪೋರ್ಟ್ ಮಾಡೋಂಥ ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಹಾಗೆ ಶೇರ್ ಮಾಡ್ತಾ ಹೋಗಿ. ನೋಡಿ ವಿಡಿಯೋ ಯಾವ ಥರ ಪ್ರಕೃತಿಯ ನಡುವೆ ಶಿವನ ಒಂದು ದರ್ಶನ ಯಾವ ರೀತಿ ಕಾಣಿಸ್ತಿದೆ ಅಂದರೆ ನೀವು ನೋಡಬಹುದು. ಸೊ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ದೂರದಿಂದ ನಾವು ಝೂಮ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ. ಸುತ್ತ ಬೆಟ್ಟಗಳ ನಡುವೆ ಶಿವನ ಒಂದು ಆಕೃತಿ. ಸೊ ಹಚ್ಚ ಹಸಿರಿನ ನಡುವೆ, ಬೆಟ್ಟಗಳ ನಡುವೆ ಹಾಗೂ ಸಮುದ್ರದಿಂದ ಬೆಳಗಿನ ಜಾವ ಸೂರ್ಯನು ಉದಯಿಸಿದಂತೆ ಭಾನುವಿನ ಥರ ಶ್ರೀ ಪರಮೇಶ್ವರನ ಒಂದು ದರ್ಶನ. ಸೊ ನೋಡ್ಬೋದು, ಇಲ್ಲಿ ಯಾವ ಥರ ಕ್ಲಿಯರಾಗಿ ನೋಡ್ಬೋದು ಇಲ್ಲಿ ದೂರದಿಂದ. ಸೊ ನೋಡಿ, ಇದು ಕಾರ್ ಪಾರ್ಕಿಂಗ್ ಇಲ್ಲಿ. ಸೊ ಇಲ್ಲಿ ವ್ಯೂ ನೋಡೋಕ್ಕೆ ಪ್ರತಿಯೊಂದು ಕಡೆಯಿಂದ ಜನಸಾಗರದ ಮೇಲೆ ನೋಡ್ಬೋದು. ಇಲ್ಲಿ ಗಾಡೀಸ್ ಯಾವ ಥರ ಪಾರ್ಕಿಂಗ್ ಮಾಡಿದೆ, ಗಾಡೀಸು ಕಾರುಗಳು ಯಾವ ಥರ ಇದೆ ನೋಡ್ಬೋದು. ಫುಲ್ ಪಾರ್ಕಿಂಗ್ ಇದು. ಪಾರ್ಕಿಂಗ್ ಪ್ಲಸ್ ಸ್ಲೀಪರ್ಸ್, ಚಪ್ಪಲಿ ಬಿಡುವಂಥ ಜಾಗ ಇದು. ಸೊ ಮುಂದುಗಡೆ ನೋಡೋದಾದರೆ ಇಲ್ಲಿ ನಾಗ ಪ್ರತಿಷ್ಠಾಪನೆ, ಒಳಗಡೆ ಎಂಟ್ರಿ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾಗ ಪ್ರತಿಷ್ಠಾಪನೆ ಮುಂದೆ ಹೋಗ್ದಂಗೆ ಶಿವನ ಒಂದು ಆಕೃತಿ ಕಾಣ್ಬರುತ್ತೆ. ಸೊ ನೈಟ್ ಇಲ್ಲಿ ಒಂದು 6:30ಗೆ ಇಲ್ಲಿ ಲೈಟಿಂಗ್ ಶೋ ನಡೆಯುತ್ತೆ. ಇಲ್ಲಿ ಶಿವನ ಮಹಿಮೆಯ ಕುರಿತ ಒಂದು ಲೈಟಿಂಗ್ ಶೋ ಅಲ್ಲಿ ಬಹಳ ಸೂಪರಾಗಿ ಅದನ್ನು ತೋರಿಸಿದ್ದಾರೆ. ಸೊ ಪ್ರತಿಯೊಬ್ಬರು ವಿಸಿಟ್ ಮಾಡಬೇಕಂತ ಜಾಗ ಇದು. ಕೇವಲ ಬೆಂಗಳೂರಿನಿಂದ ಒಂದು 63 ಕಿಲೋಮೀಟರ್ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಒಂದು ಸುಂದರ ಒಂದು ಸದ್ಗುರು ಒಂದು ಸೃಷ್ಟಿ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಶಿವನ ತಲೆ ಮೇಲೆ ಒಂದು ಚಂದ್ರನ ಆಕೃತಿ ಹಾಗೂ ಕೊರಳಿನಲ್ಲಿ ಹಾವು ಹಾಗೂ ಶ್ರೀ ರುದ್ರಾಕ್ಷಿಯ ಮಾಲೆಯನ್ನು ಕ್ಲಿಯರ್ ನೋಡ್ಬೋದು. ಇಲ್ಲಿ ಹತ್ತಿರಕ್ಕೆ ಹೋಗಿ ತೋರಿಸ್ತೀನಿ. ಹಾಗೆ ಶಿವನ ರೂಪದ ಕೆಳಗಡೆ ಒಂದು ದೇವಸ್ಥಾನ ಇರುತ್ತೆ. ದೇವಸ್ಥಾನದಲ್ಲಿ ಶಿವನ ಲಿಂಗಕ್ಕೆ ಪ್ರತಿಯೊಬ್ಬರು ಅಭಿಷೇಕ ಮಾಡುವಂಥ ಅವಕಾಶ ಪ್ರತಿಯೊಬ್ಬರು ಕೊಟ್ಟಿದ್ದು. ಕೇವಲ 50 ರೂಪೀಸ್ ಕೊಟ್ಟರೆ ಇಲ್ಲಿ ಒಂದು ರಾಗಿಯ ಪಾತ್ರೆಯಲ್ಲಿ ಒಂದು ನೀರನ್ನು ಕೊಡ್ತಾರೆ, ಗಂಗೆಯನ್ನು ಕೊಡ್ತಾರೆ. ಗಂಗೆಯ ಮೂಲಕ ಪ್ರತಿಯೊಬ್ಬರು ಅಭಿಷೇಕ ಮಾಡ್ಬೋದು. ಅಭಿಷೇಕ ಮಾಡಿ ಪ್ರತಿಯೊಬ್ಬರು ಶಿವನ ಕೃಪೆಗೆ ಪಾತ್ರರಾಗಬಹುದು ಅಂಥೇಳಿ ಇಲ್ಲಿ ಸದ್ಗುರುವಿನ ಒಂದು ಸಂಕಲ್ಪ. ಸೊ ಬನ್ನಿ, ಇಲ್ಲಿ ಹತ್ರ ಹೋಗ್ತಾ ನೋಡಿ, ಇಲ್ಲಿ ಯಾವ ಥರ 3 ಕಿಲೋಮೀಟರ್ ದೂರದಿಂದ ಯಾವ ಥರ ಕಾಣಿಸ್ತೋ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ವ್ಯೂ ಕಾಣಿಸುತ್ತೆ ಇಲ್ಲಿ. ಸೊ ಹಿಂದುಗಡೆ ಬೆಟ್ಟಗಳಿಂದ ಶಿವನ ಒಂದು ಪಾತಾಳದಿಂದ ಬಂದಂತಹ ಒಂದು
ವಿಸ್ಮಯ ಅಂತಲೇ ಹೇಳ್ಬೋದು. ಇದು ಶ್ರೀ ಸದ್ಗುರು ರೆಡಿ ಕ್ರಿಯೇಟ್ ಮಾಡಿರುವಂಥ ಒಂದು ವಿಸ್ಮಯ. ಇದು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ನಮ್ಮ ಕರ್ನಾಟಕದಲ್ಲಿ ನಿರ್ಮಿಸಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತೇಳಿ ನಾವು ಹೇಳ್ಬೋದು. ಸೊ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. ನೋಡಿ, ಆದಿಪುರುಷನ ಒಂದು ಮಹಾ ಅವತಾರದ ಸ್ವರೂಪನು ಕೇವಲ ನೈಟ್ 6:30ಕ್ಕೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನೈಟ್ ವ್ಯೂ ಯಾವ ಥರ ಇರುತ್ತೆ ಅಂತೇಳಿ ವಿಡಿಯೋ ಕೊಟ್ಟಿದ್ದೀನಿ. ಸೊ ಇದು ಒಂದು ವಾಕಿಂಗಲ್ಲಿ ಹಿಡಿದಿರೋಂಥ ವಿಡಿಯೋ ಇದು. ಸೊ ಅದು ಕಾರಲ್ಲಿ ಬಂದು ಹಿಡ್ದಂಥ ವಿಡಿಯೋ. ಸೊ ಅಷ್ಟೊಂದು ಕ್ಲಾರಿಟಿ ಇದು ನೋಡಿ. ಇದು ವಿಡಿಯೋ ವಾಕಿಂಗಲ್ಲಿ ಬಂದು ಹಿಡ್ದಿರೋಂಥ ವಿಡಿಯೋ. ಸುತ್ತು ತೋರಿಸ್ತಾ ಇದ್ದೀನಿ ನೋಡಿ. ಶಿವನ ಒಂದು ವಿಗ್ರಹದ ಸುತ್ತು ವ್ಯೂ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ. ಸೊ ನೋಡ್ಬೋದು ಇಲ್ಲಿ ಜನಸಾಗರ ಯಾವ ಥರ ಸೇರಿದೆ ಅಂತೇಳೋದು. ಓಂ ನಮಃ ಶಿವಾಯ ಅಂಥೇಳಿ ಪ್ರತಿಯೊಬ್ಬರು ವಿಡಿಯೋನ ಅಂತ ಪ್ರತಿಯೊಬ್ಬರು ಫಸ್ಟ್ನಿಂದ ಲಾಸ್ಟ್ವರೆಗೂ ಓಂ ನಮಃ ಶಿವಾಯ ಅನ್ನುವಂಥ ಒಂದು ಅಷ್ಟಾಕ್ಷರಿಯ ಮಂತ್ರದ ಜಪದ ಮೂಲಕ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳಬೇಕಾಗಿ ಕೇಳ್ಕೊಂಡು ಶ್ರೀ ಸದ್ಗುರು ಏನ್ ನಮಃ. ನೋಡಿ ಜನ ಯಾವ ಥರ ತುಂಬಿದ್ದಾರೆ ನೋಡಿ. ಹಿಂದ್ಗಡೆ ನೋಡಿ ಬೆಟ್ಟಗಳು ನೋಡಿ ಯಾವ ಥರ ಕಾಣಿಸ್ತಿವೆ. ಸೊ ಸುತ್ತು ಹಚ್ಚ ಹಸಿರಿನ ಒಂದು ಗಿಡಗಳು. ಸೊ ಜನಗಳು ನೋಡಿ ಇಲ್ಲಿ ಯಾವ ಥರ ಸೆಲ್ಫಿಗಳು ಯಾವ ಥರ ತಗೊತಾ ಇದ್ದಾರೆ ನೋಡ್ಬೋದು. ಬನ್ನಿ ಇನ್ನು ಮುಂದೆ ಹೋಗ್ತಾ ಆಗಲೇ ಹೇಳ್ದಂಗೆ ಕೆಳಗಡೆ ಒಂದು ಶಿವನ ಲಿಂಗದ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಆಲ್ಮೋಸ್ಟ್ ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ. ಸೊ ಕ್ಯಾಮ್ರಾ ಅಲೋಡ್ ಕೊಟ್ಟರೆ ಅದನ್ನು ತೋರಿಸ್ಲಿಕ್ಕೆ ಒಂದು ಚಿಕ್ಕದಾಗಿ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹರ ಹರ ಮಹಾದೇವ. ಸೊ ಹತ್ತಿರ ಹೋಗುತ್ತಿದ್ದಂತೆ ಶಿವನನ್ನು ನೋಡಲು ವಿಸ್ಮಯವಾಗಿ ಕಾಣಬರುತ್ತೆ. ಸೊ ಶಿವನ ಒಂದು ಮೂರನೇ ಕಡೆಯನ್ನು ನೋಡ್ಬೋದು ಇಲ್ಲಿ. ಸೊ ಶಿವನ ತಲೆ ಮೇಲೆ ಒಂದು ಚಂದ್ರನ ಆಕೃತಿ, ಹಾಗೆ ಒಂದು ಹಾವಿನ ಒಂದು ಆಕೃತಿ, ಹಾಗೂ ಕೊರಳಿನಲ್ಲಿ ರುದ್ರಾಕ್ಷಿ ಮಾಲೆ. ಕೆಳಗಡೆ ನೋಡ್ಬೋದು ದೇವಸ್ಥಾನ ಯಾವ ಥರ ಇದೆ. ದೇವಸ್ಥಾನದಲ್ಲಿ ಶಿವನ ಲಿಂಗಕ್ಕೆ ಒಂದು ಅಭಿಷೇಕವನ್ನು ಮಾಡಬಹುದು. ಸೊ ಪ್ರತಿಯೊಬ್ಬರು ಭಾಗವಹಿಸಿ ಅಭಿಷೇಕವನ್ನು ಮಾಡಬಹುದು. ಕೇವಲ 50 ರೂಪಾಯಿ 50 ರೂಪೀಸ್ ತಗೊಂಡು ಅಲ್ಲಿ ಜಲವನ್ನು ಅಲ್ಲೇ ಕೊಡ್ತಾರೆ. ಆ ಜಲದ ಮೂಲಕ ಒಂದು ಅಭಿಷೇಕವನ್ನು ಎಲ್ಲರೂ ಮಾಡಬಹುದು ಅಂತೇಳಿ ತೋರಿಸ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ನೋಡೋಕ್ಕೆ. ನೋಡೋಕೆ ಮುಂಚೆ ಬನ್ನಿ, ಮುಂದೆ ಹೋಗೋಣ ಬನ್ನಿ. ಸೊ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡಿ ಮರಳು ಕಟ್ಟಿದ್ದಾರೆ. ಸೊ ಅದಕ್ಕೆ ಎಂಟ್ರಿಯಿಂದನೇ ಹೋಗಬೇಕು. ಸೊ ಎಂಟ್ರಿಯಲ್ಲಿ ಬರ್ತಾ ಇದ್ದೀನಿ ನೋಡಿ ಯಾವ ಥರ ಸುತ್ತು ಯಾವ ಥರ ನೋಡಿ. ಹಿಂದ್ಗಡೆ ಬೆಟ್ಟಗಳು ನೋಡ್ಬೋದು, ಬೆಟ್ಟಗಳು ಯಾವ ಥರ ಕಾಣಿಸ್ತೇವೆ ಅಂತೇಳಿ. ಓಂ ನಮಃ ಶಿವಾಯ. ನೋಡಿ ಶಿವನ ನೋಡ್ತಾ ಹೋದರೆ ಪಾತಾಳದಿಂದ ಬಂದಂತಹ ಶಿವ ಯೋಗ ಮುದ್ರೆಯಲ್ಲಿ ಆಕಾಶದ ಕಡೆ ತಲೆ ಮಾಡಿ ನಿಂತಿರುವಂತಹ ಒಂದು ದೃಶ್ಯ ಇಲ್ಲಿ ಅತ್ಯದ್ಭುತವಾಗಿ ಸದ್ಗುರುಗಳು ಕ್ರಿಯೇಟ್ ಮಾಡಿದ್ದಾರೆ. ಸೊ ಸದ್ಗುರುಗಳು ಕ್ರಿಯೇಟ್ ಅಲ್ಲ, ಇದು ಒಂದು ವಿಸ್ಮಯ ಅಂತೇಳಿ ಹೇಳ್ಬೋದು. ಇಂತಹ ವಿಸ್ಮಯ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಕೇವಲ ಬೆಂಗಳೂರಿನ 63 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಒಂದು ಈಶಾ ಫೌಂಡೇಶನ್ನಲ್ಲಿ ನೋಡಬಹುದು. ಪ್ರತಿಯೊಬ್ಬರಲ್ಲಿ ಅನ್ನದಾನಕ್ಕೆ ಡೊನೇಟ್ ಮಾಡುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಒಳಗಡೆ ದೇವಸ್ಥಾನ ಕಾಣಿಸ್ತದೆ. ದೇವಸ್ಥಾನ ಒಳಗಡೆ ಎಂಟ್ರಿ ಡೊನೇಟ್ ಮಾಡ್ಬೋದು. ಸೊ ನೋಡಿ ಯೋಗ ಮುದ್ರೆ ಯಾವ ಥರ ಕಣ್ಣುಗಳನ್ನು ಮುಚ್ಚಿ ಶಿವನು ಆಕಾಶದ ಕಡೆ ಮುಖ ಮಾಡಿ ನಿಂತಿರುವಂತಹ ಒಂದು ದೃಶ್ಯ. ಸೊ ನೋಡಿ ಇಲ್ಲಿ ಕಲ್ಲುಗಳಲ್ಲಿ ವೆಲ್ಕಮ್ ಬೋರ್ಡ್ ನೋಡಿ ತೋರಿಸ್ತೀನಿ. ಸೊ ನೋಡ್ಬೋದು ಈ ವೆಲ್ಕಮ್ ಬೋರ್ಡ್ ಎಲ್ಲ ಕಲ್ಲಿನಿಂದ ಮಾಡಿರುವಂತಹ ಒಂದು ಕಂಬಗಳು.
ನೋಡಿ ಇಲ್ಲಿ ಜನ ನೋಡ್ತಾ ಇದ್ರಲ್ಲ, ಸಾಲು ಸಾಲು ಸಾಲಾಗಿ ನಿಂತಿರುವಂಥ ಜನಗಳು, ಶಿವನ ಅಭಿಷೇಕಕ್ಕೆ ನಿಂತಿರುವಂತಹ, ಶಿವನ ಒಂದು ದರ್ಶನಕ್ಕಾಗಿ ಕಾಯುತ್ತಿರುವಂತಹ ಜನಸಾಗರ ಇದು. ಸೊ ಒಳಗಡೆ ನೋಡ್ಬೇಕು, ಕ್ಯೂ ಕಾಣಿಸ್ತೀಯಲ್ವ ನೋಡಿ, ಎಲ್ಲೆಲ್ಲಾದರೂ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದಾರೆ.